CW CW ಅಂದ್ರೆ ಅಯ್ಯೋ CW ಅಂದ್ರೆ ಕ್ಯೂಟ್ ವೈಫಿ ಅಂತ ಅಲ್ವಾ ಅಜಿತ್? ಹೇ, ತಮ್ಮನ್ ಮನ್ಸನ್ನ ಎಷ್ಟು ಸೂಪರ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ ನೀನು. ಮೈ ವಾಯ್ಸ್ ಕ್ಯೂಟ್ ವಾಯ್ಸ್. ಓಕೆ ಅಪೇಕ್ಷಾ, ನಿಮ್ಮ ಗಂಡನ ಹೆಸರನ್ನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ? ಅದು ಪ್ರೀತಿ ರಾಕ್ಷಸ. ಪ್ರೀತಿ ರಾಕ್ಷಸ, ಫ್ಯಾಂಟಾಸ್ಟಿಕ್. ಓಕೆ ಭೂಮಿ, ನೀವು ನಿಮ್ಮ ಗಂಡನ ಹೆಸರನ್ನ ನಿಮ್ಮ ಮೊಬೈಲ್ ಅಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ? ಅದು ನೀವೇ ನೋಡ್ಬಿಡಿ, ಚೆನ್ನಾಗಿರುತ್ತೆ. ನಾನೇ ನೋಡ್ಲಾ? ನೋಡ್ಬೋದಾ? ತೊಂದ್ರೆ ಇಲ್ವಾ? ಇಲ್ಲ. ಸಿಡುಕ್ಪೂತಿ ಸಿದ್ದಪ್ಪನ ಯಾಕಂಗೆ? ಓ, ಅವಾಗ ಕೋಪ ಮಾಡ್ಕೊತಾರೆ ಅಂತ ಹೇಳಿದ್ರಲ್ಲ, ಅದಕ್ಕ ಯಾವಾಗ್ಲೂ ಅದಕ್ಕೆ ನೀವು ಸಿಡುಕ್ಪೂತಿ ಸಿದ್ದಪ್ಪ ಅಂತ ಸೇವ್ ಮಾಡ್ಕೊಳ್ಳೋದೆ. ಅವ್ರು ನೋಡಿ ಕ್ಯೂಟ್ ವೈಫಿ ಅಂತ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದೇ ಅದು ಮದುವೆಗೆ ಮುಂಚೆ ಹಾಕೊಂಡಿದ್ದು. ನಾನು ಇವಾಗ ಟೀ ಕೊಡಕ್ ಹೋಗ್ತಿದ್ನಲ್ಲ, ಅವಾಗ ಸಿಡ್ತಾ ಇದ್ರು, ಅದಕ್ಕೆ ಈ ರೀತಿ ಹಾಕ್ತೆ. ಇನ್ ಮುಂದೆ ಚೇಂಜ್ ಮಾಡ್ಬಿಡ್ತೀನಂತೆ. ಚೇಂಜ್ ಮಾಡ್ಕೊತೀರಾ? ಹೌದಾ? ಒಂದ್ ಕೆಲಸ ಮಾಡಿ, ನಾನೇ 2 ಆಪ್ಷನ್ ಕೊಟ್ಬಿಡ್ತೀನಿ. ಒಂದು ಬಂಗಾರ, ಇನ್ನೊಂದು ನಮ್ಮವರು. ನಾನು ನಮ್ಮವರು ಅಂತಾನೆ ಸೇವ್ ಮಾಡ್ಕೋತೀನಿ. ಚೆನ್ನಾಗಿತ್ತು ನಿಮ್ಮ ಆನ್ಸರ್, ಚಪ್ಪಳಲ್ಲಿ. ಓಕೆ, ಮುದ್ದಾದ ಜೋಡಿಗಳು, ನಿಮ್ ನೋಡಿದ್ರೆ ನಮ್ಗೆ ಖುಷಿ ಆಗ್ತಿದೆ. ಒಂದ್ ಪ್ರಶ್ನೆ ಕೇಳಬೇಕು, ಕೇಳ್ಬಿಡ್ತೀನಿ. ಹನಿಮೂನ್ಗೆ ಎಲ್ಲಿಗೆ ಹೋಗಿದ್ರಿ? ಅದು ಅವರು ಹನಿಮೂನ್ಗೆ ಇಲ್ಲಿ ಹೋಗೇ ಇಲ್ಲ. ಅರೆ ಅಜಿತ್, ಯಾಕೆ ಹೋಗಿಲ್ಲ? ನನ್ಗೊಂದು ಡೌಟು, ನೀವೇ ಹೋಗಿಲ್ವಾ ಅಥವಾ ಮನೆಯವ್ರು ಬಿಟ್ಟಿಲ್ವಾ? ನಾವ್ ಯಾಕೆ ಬಿಟ್ಟಿಲ್ಲ? ಒಂದ್ ಕೆಲ್ಸ ಮಾಡ್ತೀವಿ, ನಾಳೆ ಇವ್ರಿಬ್ರನ್ನೇ ಮನೇಲಿ ಬಿಟ್ಟು ನಾವೆಲ್ರು ಟ್ರಿಪ್ಪಿಗೆ ಹೋಗ್ತೀವಿ. ಒಳ್ಳೆ ಕೆಲಸ, ಹಾಗೆ ಮಾಡಿ. ಹಾಗೆ ಸರ್, ಈ ಮನೆಗೆ ಪ್ರಧಾನಮಂತ್ರಿ ನಮ್ಮ ಅಜ್ಜಿನೇ. ಆದ್ರೆ ಅವ್ರು ಹೇಳಿದ್ಮೇಲೆ ಬೇರೆ ವಾಕ್ಯ, ಅಜ್ಜಿ ನಾನು ಟ್ರಿಪ್ಗೆ ಬುಕ್ ಮಾಡ್ತೀನಿ. ಸತ್ಯನಾ, ಎಲ್ರು ಕುತ್ಕೊಂಡು ಮಾತಾಡಿ ಆಮೇಲೆ ಡಿಸಿಷನ್ ತಗೊಂಬೋದು. ಬುಕ್ ಬುಕ್ ಬುಕ್. ಓಕೆ, ಈಗ ನನ್ನ ಮುಂದಿನ ಪ್ರಶ್ನೆ. ನೀವು ಮದುವೆ ಆದ 3 ತಿಂಗಳಲ್ಲಿ ನಿಮಗೆ ಮರೆಯಲಾಗದ ಕ್ಷಣ ಯಾವುದು? ಅಜಿತ್, ನೀವೇ ಹೇಳಿ. ಈ 3 ತಿಂಗಳಲ್ಲಿ ನನಗೆ ಮರೆಯಕ್ಕಾಗದೇ ಇರೋ ಕ್ಷಣ ಯಾವ್ದಾರು ಇದೆ ಅಂತ ಹೇಳಿದ್ರೆ ಅದು ನಾನು ಮೊದಲನೇ ಸಲ ಭೂಮಿ ಹತ್ರ ಹೋಗಿ ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ ಕ್ಷಣ. 1 ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್, ಒಪ್ಪಂದದ ಮದುವೆ. ಹಾಗೆ ನಾನು ಅವಳ ಕೊರಳಿಗೆ ತಾಳಿ ಕಟ್ಟಿರ್ತೇನೆ. ಈ 2 ಕ್ಷಣನೂ ನನ್ನ ಜೀವ ಹೋಗೋವರೆಗೂ ನಾನು ಮರೆಯಕ್ಕಾಗಲ್ಲ. ಫ್ಯಾಂಟಾಸ್ಟಿಕ್ ಆನ್ಸರ್, ಎಷ್ಟು ಖುಷಿ ಆಗುತ್ತೆ ನೋಡಿ. ಸೂಪರ್, ಚಪ್ಪಾಳೆ ಪ್ಲೀಸ್. ಓಕೆ ಭೂಮಿ, ನಿಮ್ಮ ಜೀವನದಲ್ಲಿ ನಿಮಗೆ ಮರೆಯಲಾಗದ ಕ್ಷಣ ಅಂತ ಇದ್ರೆ ಅದು ಯಾವುದು? ಆ ವಿಷಯವನ್ನ ನಮ್ಮ ಹತ್ರ ಶೇರ್ ಮಾಡಬಹುದು. ನನಗೂ ಅಷ್ಟೇ. ಇವ್ರು ನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದ ದಿವ್ಸನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಹಾಗೆ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದನ್ನು ನಾನು ಮರೆಯೋದಕ್ಕಾಗಲ್ಲ. ಫ್ಯಾಂಟಾಸ್ಟಿಕ್, ಸೂಪರ್ ಆನ್ಸರ್. ಅದು ಆ ಸಂಭ್ರಮನೇ ಒಂಥರ. ಪರಸ್ಪರ ಇಷ್ಟಪಟ್ಟು ಮದುವೆಯಾದ ದಿನ ಅದು ಯಾವತ್ತೂ ಮರೆಯಕ್ಕಾಗಲ್ಲ. ನೆಕ್ಸ್ಟ್ ಮಕ್ಕಳಾದ್ಮೇಲೆ ನಿಮ್ಮ ಮರೆಯಲಾಗದ ಕ್ಷಣ ಯಾವುದು ಅಂತಂದ್ರೆ ಮಗುವಾಗಿದ್ದು ಅಂತ ಹೇಳ್ತಾರೆ. ಇದು ನನಗೆ ಗೊತ್ತು, ಅದ್ರ ಮುಂಚೆನೆ ಹೇಳ್ಬಿಡ್ತಾ ಇದೀನಿ. ನಮ್ಮ ಸುವರ್ಣ ಗೃಹ ಮಂತ್ರಿ ಸೀಸನ್ 5 ನ ಆಂಕರ್ ಸಂಗೀತ ಅವರೇ, ನಿಮ್ಮ ಜೀವನದ ಮರೆಯಲಾಗದ ಕ್ಷಣ ಯಾವ್ದಾದ್ರು ಇದ್ರೆ ನಮ್ಮ ಹತ್ರ ಶೇರ್ ಮಾಡ್ಬೋದು. ಮಾಡಿ ಚವಣ್, ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಮರೆಯಲಾಗದ ಕ್ಷಣ ಅಂತಿದ್ರೆ ಅದನ್ನ ನಮ್ಮ ಹತ್ರ ಶೇರ್ ಮಾಡ್ಬೋದು. ಇದೆ 3 ಘಟನೆಗಳು. ಒಂದು ಖುಷಿ ತರುವಂಥದ್ದು, ಇನ್ನೆರಡು ದುಃಖ ತರುವಂಥದ್ದು. ಖುಷಿ ಯಾವುದು ಅಂದ್ರೆ ಮೊದಲನೇ ಸಲ ನನ್ನ ಮಗಳು ಮನಸ್ವಿನಿನ ಈ ನನ್ನ ಕೈಗಳಲ್ಲಿ ಎತ್ಕೊಂಡಿದ್ದೀನ, ಅದು ನಾನು ಯಾವತ್ತೂ ಮರೆಯೋದಿಲ್ಲ. ದುಃಖ ತರುವಂಥದ್ದು ಅಂದ್ರೆ ನನ್ನ ತಮ್ಮ ರಮಣ್ಣ ಕಳ್ಕೊಂಡಿದ್ದೀನ. ಏನಾಗಿತ್ತು ಶ್ರೀ? ಆತ್ಮಹತ್ಯೆ ಮಾಡ್ಕೊಂಡ. ಅವನನ್ನ ಕಳ್ಕೊಂಡು ನಾನು ತುಂಬಾ ಡಿಸ್ಟರ್ಬ್ ಆಗೋದೆ. ಏನಾಗಿತ್ತಂತದ್ದು? ಅವನೊಂದು ಫಾರ್ಮಸ್ಯೂಟಿಕಲ್ ಕಂಪ್ನಿ ಓಪನ್ ಮಾಡಿದ್ದ. ಮೆಡಿಕಲ್ ಮಾಫಿಯಾ ಕೇಸಲ್ಲಿ ಸಿಕ್ಕಾಕೊಂಡ. ಅರೆಸ್ಟ್ ಆಗಿ ಹೋಗ್ತೀನಿ ಅನ್ನೋ ಭಯದಲ್ಲಿ ಸೂಸೈಡ್ ಮಾಡ್ಕೊಂಬಿಟ್ಟ. ಅವನನ್ನ ಕಳ್ಕೊಂಡ್ಮೇಲೆ ನಾನು ತುಂಬಾ ಡಿಸ್ಟರ್ಬ್ ಆಗೋದೆ. ಡಿಪಾರ್ಟ್ಮೆಂಟ್ ಅವರು ನಾನು ಮೆಂಟಲಿ ಅನ್ಫಿಟ್ ಅಂತ ಡಿಕ್ಲೇರ್ ಮಾಡ್ಬಿಟ್ರು. ನಾನು ನನ್ನ ಪೊಲೀಸ್ ಕೆಲಸಕ್ಕೆ ರಿಸೈನ್ ಮಾಡ್ಬೇಕಾಗಿ ಬಂತು. ಅದಾದ್ಮೇಲೆ ಯಾರು ಏನೇ ತಪ್ಪು ಮಾಡಿದ್ರು ಅದ್ ನನ್ನ ಗಮನಕ್ಕೆ ಬಂದ್ರು ಅವ್ರ ಮೇಲೆ ಅನುಮಾನ ಪಡೋ ಧೈರ್ಯನೇ ಮಾಡ್ತಿರ್ಲಿಲ್ಲ. ಒಂದ್ ವೇಳೆ ಅನುಮಾನ ಬಂದ್ರು ಅದನ್ನ ಕ್ಯಾರಿ ಮಾಡ್ತಿರ್ಲಿಲ್ಲ. ಈಗಂತೂ ಎಲ್ರೂ ನಂಬೋದಕ್ಕೆ ಇಷ್ಟಪಡ್ತೀನಿ. ಬ್ಲೈಂಡ್ ಫೋಲ್ಡೆಡ್. 3ನೇದು ಕಳೆದೋಗಿರೋ ಶಾರದಾ ನನಗೆ ಮತ್ತೆ ಸಿಗೋದು. ಅವಳು ಸಿಗ್ತಾಳೆ ಅನ್ನೋ ನಂಬಿಕೆಯಲ್ಲಿ ನಾನು ನನ್ನ ಜೀವನ ಕಳೀತಾ ಇದ್ದೀನಿ. ಎಸ್ ಶ್ರವಣ್, ಖಂಡಿತವಾಗ್ಲು ನಿಮ್ಮ ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ. ಶಾರದಮ್ಮ ಅವರು ಮತ್ತೆ ಈ ಮನೆಗೆ ಬಂದೇ ಬರ್ತಾರೆ. ಈ ಖುಷಿಯಿಂದ ನಾನು ಕೂಡ ಹೇಳ್ತಾ ಇದ್ದೀನಿ, ರಾಯರು ಬೇಗ ಆಶೀರ್ವದಿಸ್ಲಿ, ಶಾರದಮ್ಮ ಬೇಗ ಮನೆಗೆ ಬಂದೇ ಬರ್ತಾರೆ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಚಪ್ಪಾಳೆ ಪ್ಲೀಸ್. ಇಲ್ಲಿಗೆ ಇವತ್ತಿನ ಈ ಸಂಚಿಕೆಯ ಎಲ್ಲಾ ಸುದ್ದಿಗಳು ಮುಗಿದಿವೆ.
ನಿಮ್ಮ ನೆಚ್ಚಿನ ಪ್ರೀತಿಯ ಸುವರ್ಣ ಗೃಹಮಂತ್ರಿ ಸೀಸನ್ 2 ಕಾರ್ಯಕ್ರಮಕ್ಕೆ ನೀವೆಲ್ಲರೂ ತುಂಬಾ ಚೆನ್ನಾಗಿ ಸ್ಪಂದಿಸಿದಿರಾ, ಒಳ್ಳೊಳ್ಳೆ ಆಟ ಆಡಿದಿರಿ, ಜೊತೆಗೆ ಒಳ್ಳೊಳ್ಳೆ ಪ್ರಶ್ನೆಗಳಿಗೆ ತುಂಬಾ ಚೆನ್ನಾಗಿ ಉತ್ತರ ಹೇಳಿದಿರಾ. ಬನ್ನಿ, ಈಗ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಬಂದಿದೆ. ಅಮ್ಮ, ನೀವು ಮದುವೆ ನೋಡಿಲ್ಲ ಅಂತ ಹೇಳಿದ್ರಲ್ಲ, ಇವಾಗ ನೋಡ್ತೀರಾ? ಎಸ್ ಕುಮಾರ, ಬನ್ನಿ. ಅಜಿತ್ ಬನ್ನಿ. ಭೂಮಿ, ವಿದ್ಯೆಗೆ ಸರಸ್ವತಿಯಾಗಿ, ಹೊನ್ನಿಗೆ ಲಕ್ಷ್ಮಿಯಾಗಿ, ಧೈರ್ಯಕ್ಕೆ ದುರ್ಗಿಯಾಗಿರುವ ಸ್ತ್ರೀ ಕುಲವನ್ನ ಈಗ ವಂದಿಸುವಂತ ಸಮಯ ಬಂದಿದೆ. ಆದ್ರೆ ಅದಕ್ಕಿಂತ ಮುಂಚೆ ಹಸೆಮಣೇರಿ ಹೊಸ ಜೀವನಕ್ಕೆ ಕಾಲಿಟ್ಟಂತ ಈ ನೂತನ ದಂಪತಿಗಳ ಮದುವೆಯನ್ನ ಮತ್ತೊಮ್ಮೆ ನೋಡುವಂತ ಆಸೆ ನಮ್ಮೆಲ್ಲರಿಗೂ ಹಾಗಾಗಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ಹಾರವನ್ನ ಬದಲಾಯಿಸ್ಕೊಂಡ್ರಿ. ತೋರಿ ಹಾರ. ಗಟ್ಟಿಮರ ಚಪ್ಪಾಳೆ. ಈಗ ನಮ್ಮ ಸುವರ್ಣ ಗೃಹಮಂತ್ರಿ ಭೂಮಿರವರಿಗೆ ಉಡುಗೊರೆಗಳನ್ನ ಕೊಡುವಂತ ಸಮಯ. ಬನ್ನಿ ಉಡುಗೊರೆಗಳು. ಕುಮಾರ, ನಮ್ಮ ಸುವರ್ಣ ಗೃಹಮಂತ್ರಿ ಸೀಸನ್ 2 ಕಾರ್ಯಕ್ರಮದ ಈ ಒಂದು ಪ್ರೀತಿಯ ಉಡುಗೊರೆ ದಯವಿಟ್ಟು ಸ್ವೀಕರಿಸಿ. ನಿಮಗೆ ಎಷ್ಟು ಉಡುಗೊರೆಗಳನ್ನ ನಮ್ಮ ರಾಣಿ ಸೀಟ್ ಮೇಲೆ ಕೂರಿಸಿ ಕೊಡ್ಬೇಕು ಅಂತ ಈ ಅಣ್ಣನ ಆಸೆ ಆಗಿತ್ತು. ನಿಮ್ಗೆಲ್ಲ ಉಡುಗೊರೆನೆ ಕೊಟ್ಟಿದ್ದೀನಿ. ಇಲ್ಲಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮನ ಮುಗಿಸುವಂತ ಸಮಯ ಬಂದಾಯ್ತು. ಇಲ್ಲಿಗೆ ನಮ್ಮ ಈ ಸಂಚಿಕೆಯನ್ನು ಮುಗಿಸಿ ಮುಂದಿನ ಸಂಚಿಕೆಗೆ ಹೋಗುವಂತ ಸಮಯ. ಇದು ನಿಮ್ಮ ನೆಚ್ಚಿನ ಪ್ರೀತಿಯ ಸುವರ್ಣ ಗೃಹಮಂತ್ರಿ ಸೀಸನ್ 2. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸೀ ಯು. ರವಿಶಂಕರ್ ಸರ್, ನೀವು ನಮ್ಮ ಮನೆಗ್ ಬಂದು ಗೃಹ ಮಂತ್ರಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಮ್ಮೆಲ್ರಿಗೂ ತುಂಬಾ ಸಂತೋಷ ಆಯ್ತು. ನಿಮ್ಮಿಂದನೇ ಸರ್ ನಮ್ಮ ಮನೆಯವರೆಲ್ಲರೂ ಒಟ್ಟಿಗೆ ಇಷ್ಟು ಖುಷಿಯಾಗಿರೋದಕ್ಕೆ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸರ್ ನಿಮ್ಗೆ. ಆಕ್ಚುಲಿ ಥ್ಯಾಂಕ್ಸ್ ಎಲ್ಲ ದೇವಯಾನಿಗೆ ಸೇರ್ಬೇಕು. ನಾನು ದೇವಯಾನಿ ಒಂದೇ ಕಾಲೇಜಲ್ಲಿ ಓದಿದ್ದು. ಆ ಪರ್ಚೇಸ್ ಮೇಲೆ ನನಗೆ ಅಪ್ರೋಚ್ ಮಾಡಿದ್ರು. ಸೊ ಹಾಗಾಗಿ ನಾನು ನಿಮ್ಮ ಮನೆಗೆ ಬಂದು ಸುವರ್ಣ ಗೃಹಮಂತ್ರಿ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಆಗಿತ್ತು. ನನ್ನ ಕೆಲಸ ಮುಗಿತ್ತು. ಬರ್ಲಾ? ಬಾಯ್ ದೇವಯಾನಿ, ಸಿ ಯು. ಬಾಯ್, ಥ್ಯಾಂಕ್ ಯು. ಅತ್ತೆ, ರವಿಶಂಕರ್ ಅವ್ರನ್ನ ಮನೆಗೆ ಏನಿಗೆ ಕರ್ಸಿದ್ರಿ? ಭೂಮಿ ಪಾಪ ಕಣ. ಪ್ರತಿದಿನ ನಮ್ಮನೆಯಲ್ಲಿ ಅಜ್ಜಿ ಆಗಿರ್ಬೋದು, ನಿಮ್ಮ ಅಪ್ಪ ಆಗಿರ್ಬೋದು, ಶ್ರವಣ್ ಭಾವ ಆಗಿರ್ಬೋದು, ನೀನು ನಮ್ಮ ಮನೆಯವಳಲ್ಲ, ನಮ್ ಸೊಸೆ ಅಲ್ಲ ಅಂತ ಹೇಳ್ದಾಗ್ಲೆಲ್ಲ ಪಾಪ ಮಗು ತುಂಬಾ ನೋಡ್ಕೋತಾ ಇದ್ಲು. ಭೂಮಿ ಹತ್ರ ನನ್ನನ್ನ ಅಮ್ಮ ಅಂತ ಕರಿ ಅಂತ ಕರೆಸ್ಕೋತೇನೆ. ಮಗಳ ನೋವನ್ನ ಅಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೋ. ಅದಕ್ಕೆ ರವಿನ್ ಕರ್ಸಿದ್ರೆ ಅಟ್ಲೀಸ್ಟ್ ಟಿವಿಲ್ ಬರ್ತೀವಿ, ನಮ್ ಇಮೇಜ್ ನ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕಾದ್ರೂ ಎಲ್ರು ಅವಳ ಜೊತೆ ಸ್ವಲ್ಪ ಹೊತ್ತು ಚೆನ್ನಾಗಿ ನಡ್ಕೋತಾರೆ ಅಂತ ಅನ್ನಿಸ್ತು. ಅದಕ್ಕೆ ಕರೆಸ್ದೆ. ಅಮ್ಮ, ನೀವ್ ನಿಜಕ್ಕೂ ನನ್ನ ಅಮ್ಮನೇ. ಥ್ಯಾಂಕ್ ಯು ದೇವಯಾನಿ. ಇವತ್ತು ನಿಮ್ಮಿಂದ ನಮ್ ಭೂಮಿ ಖುಷಿಯಾಗಿರೋ ಹಾಗಾಯ್ತು. ಸಾಹೇಬ್ರೆ, ನೋಡಿದ್ರ ನನ್ನಮ್ಮ ಎಷ್ಟು ಒಳ್ಳೆಯವರು, ನಿಮ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ. ಬನ್ನಿ ಒಳಗೆ. ಏಯ್, ನಿಂತ್ಕೊಳೆ. ಈ ಹಾರ ಸಿಕ್ತು ಅಂತ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ತಿದ್ಯಾ? ಈ ಹಾರ ನಮ್ಮ ಅಜ್ಜಿ ನಿನ್ಗೆ ಹಾಕಿರೋದು ಗೃಹ ಮಂತ್ರಿ ಕಾರ್ಯಕ್ರಮ ನೋಡ್ಬೇಕಾದ್ರೆ ಜನರೆಲ್ರು ನಮ್ ಫ್ಯಾಮಿಲಿ ಬಗ್ಗೆ ಗೌರವ ಪಡ್ಲಿ ಅಂತ. ನೀನ್ ಡೈಲಿ ಹಾಕೊಂಡ್ ಮೆರಿಲಿ ಅಂತ ಅಲ್ಲ. ಬಿಚ್ಕೊಡೆ. ಅಪ್ಪೋ, ತೆಗಿ ಕೈನಾ. ತೆಗಿ ಅಂದೆ. ನೋಡು, ಬರ್ತಾ ಬರ್ತಾ ನಿನ್ ಯಾಕೋ ಅತಿ ಆಗ್ತಿದೆ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನ್ಯಾಯವಾಗಿ ನೋಡಿದ್ರೆ ಈ ಸರ ಸೇರ್ಬೇಕಾಗಿರೋದು ಈ ಮನೆ ಸೊಸೆಯಾಗಿರೋ ಭೂಮಿಗೆ. ನಿನಗ್ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀನೇ ಅಜ್ಜಿನ್ ಕೇಳು. ಅಜಿತ್ ಹೆಂಡತಿಯಾಗಿ ಬರೋಳ್ಗೆ ಈ ಸರ ಕೊಡ್ಬೇಕು ಅಂತ ಅಜ್ಜಿನೇ ಜೋಪಾನವಾಗಿ ಎತ್ತಿಟ್ಟಿದ್ರು. ಕೇಳು ಅಜ್ಜಿನ. ನನ್ ಮೊಮ್ಮಗಳು ಅಜಿತ್ ಹೆಂಡತಿ ಆಗ್ತಾಳೆ ಅಂತ ಹಾಗೆ ಹೇಳಿದ್ದೆ ನಾನು. ಆದ್ರೆ ಅಡ್ರೆಸ್ ಇಲ್ದೇ ಇರೋಳಿಗೆ ಹಾರ ಕೊಡಕ್ಕೆ ನಾನು ಒಪ್ಪಲ್ಲ. ಅಮ್ಮ, ಪ್ಲೀಸ್ ಅತ್ತೆ, ನನ್ನಿಂದ ನೀವ್ ಈ ರೀತಿ ಮನಸ್ತಾಪ ಮಾಡ್ಕೊಳ್ಳೋದು ನನ್ಗೆ ಇಷ್ಟ ಆಗಲ್ಲ. ನೋಡಿ, ನನ್ಗೆ ಈ ಸರ ಬೇಡ. ಅದ್ ಯಾರೋ ಬಂದಾಗ ನೀವ್ ಮನೆಯವರೆಲ್ಲ ನನ್ಗೆ ತೋರ್ಸಿದ್ರಲ್ಲ ಆ ಪ್ರೀತಿ, ಕಾಳಜಿ, ಅಕ್ಕರೆ, ನಂಗಷ್ಟೇ ಸಾಕು. ಹಾಗೆ ಈ ಸರ ಹಾಕೊಳ್ಳೋದಕ್ಕೆ ನನ್ ಹರಳಲ್ಲ. ಈ ಭೂಮಿ ತೆಗಿಬೇಡ ಅದನ್ನ. ಅಮ್ಮ ಹೇಳಮ್ಮ. ಭೂಮಿ ತಗೊಳ್ಳಿ. ನೀನಿನ್ನು ಮೊನ್ನೆ ಮಳೆಗೆ ಮೊಳ್ಗೆ ಹೊಡೆದಿರೋ ಚಿಗುರು. ನಾನು ಎಷ್ಟೋ ಸುಂಟ್ರು ಗಾಳಿಗಳನ್ನ ಎದುರಿಸಿ ಬಲವಾಗಿ ನಿಂತಿರೋ ದೊಡ್ಡ ಮರ. ನನ್ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ನಿನಗೆ ಗೊತ್ತಾಗ್ಬೇಕು ಅಂದ್ರೆ ನಿನ್ ತಲೆಯಲ್ಲಿರೋ ಮೆದುಳು ಇನ್ನು ಬಲಿಬೇಕು. ನಮ್ಮ ಮನೆಯಲ್ಲಿ ಗೃಹ ಮಂತ್ರಿ ಪ್ರೋಗ್ರಾಮ್ ನ ಅರೇಂಜ್ ಮಾಡಿಸಿದ್ದು ಅಜಿತ್ಗೆ ನನ್ನ ಮೇಲಿರೋ ಕಹಿ ಹೋಗ್ಲಿ, ಭೂಮಿಗೆ ನಾನ್ ಹಿತೈಷಿ ಅಂತ ಅವನಿಗೆ ನಂಬಿಕೆ ಹುಟ್ಲಿ ಅಂತ. ಭೂಮಿ ಇದರಿಂದ ಫುಲ್ ಇಂಪ್ರೆಸ್ ಆಗಿದ್ದಾಳೆ. ಹೆಂಡತಿ ಇಂಪ್ರೆಸ್ ಆದ್ಮೇಲೆ ಇನ್ನು ಅವಳು ಗಂಡನ ಮನ ಒಲಿಸದೆ ಇರ್ತಾಳ. ಸೊ ಈಗ್ಲಾದ್ರೂ ಅಜಿತ್ ನನ್ ಬಗ್ಗೆ ಇರೋ ಒಪಿನಿಯನ್ ನ ಚೇಂಜ್ ಮಾಡ್ಕೋತಾನೆ ಅಂತ ನಂಬಿಕೆ ಇದೆ ನನ್ಗೆ. ನಿಮ್ ಮುಂದೆ ನಾನು ಇನ್ನು ಚಿಗರೆ ಆಗಿರ್ಬೋದು ಮೇಡಮ್,
ಹಾಗಂತ ನೀವು ನನ್ನನ್ನ ಹಗುರವಾಗಿ ತಗೋಬೇಡಿ. ನೀವು ಕೊಡ್ಲಿಲ್ ಮಾಡೋ ಕೆಲ್ಸನ ನಾನು ನನ್ನ ಉಗ್ರಲ್ ಮಾಡಿ ಮುಗಿಸ್ತೀನಿ. ಇಷ್ಟು ವರ್ಷ ಆದ್ರೂ ನೀವು ಅಜಿತ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀವೀಗ ಮಾಡಿರೋ ಕೆಲ್ಸದಿಂದ ಆ ಟೀ ಮಾರೋ ಹುಡ್ಗಿ ನಿಮ್ ಮೇಲೆ ಸೆಂಟಿ ಆಗ್ಬೋದು, ಆದ್ರೆ ಅಜಿತ್ ಚಾನ್ಸೇ ಇಲ್ಲ. ನಿಮ್ಮ ಈ ಸಾಫ್ಟ್ ಪ್ಲಾನ್ಗೆ ಮರಳಾಗೋ ಸಾಫ್ಟ್ವೇರ್ ಅನ್ಕೊಂಡಿದ್ದೀರಾ ಅವನನ್ನ? ಇಲ್ಲ, ಅವನು ದೊಡ್ಡ ದೊಡ್ಡ ಮರಗಳನ್ನೇ ಕತ್ತರಿಸೋ ಹಾರ್ಡ್ವೇರ್. ಸಾಹೇಬ್ರೆ, ದೇವಿಯಾನಿ ಅಮ್ಮ ನನ್ಗೋಸ್ಕರ ಗೃಹ ಮಂತ್ರಿ ಟೀಮ್ ಅವ್ರನ್ನ ಕರ್ಸಿದ್ರು. ಆ ಪ್ರೋಗ್ರಾಮ್ ಮುಗಿಯೋವರ್ಗನಾದ್ರೂ ಸರಿ, ಮನೇಲಿ ನನ್ ಬಗ್ಗೆ ಅಸಮಾಧಾನ ಇರೋರು ನನ್ ಬಗ್ಗೆ, ಹಾಗೆ ನಮ್ಮಿಬ್ರು ಜೋಡಿ ಬಗ್ಗೆ ಎಲ್ರು ಖುಷಿಯಿಂದ ಮಾತಾಡೋ ಹಾಗೆ ಮಾಡಿದ್ರು. ಅಲ್ಲಿಗೆ ದೇವಿಯಾನಿ ಅಮ್ಮಂಗೆ ನಮ್ಮಿಬ್ರು ದೂರ ಮಾಡೋ ಉದ್ದೇಶ ಇಲ್ಲ ಅಂತ ತಾನೆ? ಮನ್ಸಿಂದ ಒಂದ್ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ಯಾರೋ ಗೊತ್ತಿಲ್ಲದೆ ಇರೋ ರೀತಿ ಯಾಕೆ ನಡ್ಕೋತಿದ್ದೀರಾ? ನೋಡು, ದೇವಿಯಾನಿ ಅತ್ತೆ 100 ಸಲ ಒಳ್ಳೆ ರೀತಿಯಲ್ಲಿ ನಿಮ್ಗೆ ನಡ್ಕೊಂಡಿರ್ಬೋದು, ಆದ್ರೆ ನಿನ್ನ ತೆಪ್ಪದಿಂದ ತಳ್ಳಿರೋ ಇನ್ಸಿಡೆಂಟ್ ನೆನಪಾದ್ರೆ ನನ್ ಮೈಂಡ್ ಅಲ್ಲಿ ಉಳ್ಕೊಳ್ಳೋದು ಅದೊಂದೇ. ಈಗ್ಲೂ ಅವ್ರ ಬಗ್ಗೆ ಅಪನಂಬಿಕೆನಾ? ಹೌದು, ನಾನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ತಪ್ಪು ಮಾಡಿದವರು ತಪ್ಪನ್ನ ಮುಚ್ಚಿಡೋದಕ್ಕೆ ಏನೇನೆಲ್ಲ ಸರ್ಕಸ್ ಮಾಡ್ತಾರೆ, ಯಾವ ತರ ತಪ್ಪಿಸ್ಕೊಳಕ್ ಟ್ರೈ ಮಾಡ್ತಾರೆ ಅಂತ ನಾನು ಅವ್ರ ಕಣ್ ನೋಡಿದ್ರೆ ಹೇಳ್ಬಿಡ್ಬೋದು. ಅತ್ತೆ ವಿಚಾರದಲ್ಲಿ ಅದನ್ನ ಕಂಡುಹಿಡಿಯೋದಕ್ಕೆ ಸ್ವಲ್ಪ ಲೇಟ್ ಆಗಿರ್ಬೋದು, ಆದ್ರೆ ಯಾಮಾರಿಲ್ಲ. ಅತ್ತೆ ಅನ್ನೋ ಸಂಬಂಧದ ದಾರದಲ್ಲಿ ನನ್ನ ಕೈಗಳನ್ನ ಕಟ್ಟ ಹಾಕ್ಬಿಟ್ರು. ಆದ್ರೆ ಅತ್ತೆ ಇವತ್ತಿಗೂ ಒಬ್ರು ಮರ್ಡರ್ ಸಸ್ಪೆಕ್ಟ್ ಅಂತ ನಾನು ಮನ್ಸು ಬದಲಾಯಿಸ್ಕೊಂಡಿಲ್ಲ. ಗೃಹ ಮಂತ್ರಿ ಪ್ರೋಗ್ರಾಮ್ ಅರೇಂಜ್ ಮಾಡಿ ನಿನ್ನ ಮನೆಯವ್ರ ದೃಷ್ಟಿಲಿ ಒಳ್ಳೆಯವ್ರು ಮಾಡಿದ್ರು ಅಂತ ತುಂಬಾ ಖುಷಿ ಪಡ್ಬೇಡ. ನೋಡು, ನಿನ್ನ ಹೋಲಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಮಾಡ್ತಾ ಇರೋ ಟ್ಯಾಕ್ಟಿಕ್ಸ್ ನೋಡು. ನಾನು ದೇವಿಯಾನಿ ಅತ್ತೆ ಮೇಲೆ ಯಾವುದೇ ತರ ಲೀಗಲ್ ಆಕ್ಷನ್ಸ್ ತಗೊಳ್ಳಲ್ಲ ಅಂತ ಮನೆಯವ್ರ ಮುಂದೆ ಹೇಳಿರ್ಬೋದು, ಆದ್ರೆ ಆ ವಿಚಾರ ನನ್ನ ಅಲ್ಲಿಗೆ ಬಿಟ್ಟಿಲ್ಲ. ಈಗಲೂ ಆ ತೆಪ್ಪ ಕೇಸ್ ಇನ್ವೆಸ್ಟಿಗೇಷನ್ ನಡೀತಾ ಸೀಕ್ರೆಟ್ ಆಗಿ. ಆ ತೆಪ್ಪ ಓಡಿಸ್ತಿದ್ದವನು ಊರ್ ಬಿಟ್ಟು ಓಡೋಗಿದ್ದಾನೆ. ಅವನ್ ಮೇಲೆ ಲೈಫ್ ಜಾಕೆಟ್ ಇಲ್ಲ ಅಂತ ಒಂದು ಲೀಗಲ್ ಕೇಸ್ ಆಗಿದೆ. ಅವ್ನಿಗೆ ಯಾರೋ ಹೆದರ್ಕೊಂಡು ಊರ್ ಬಿಟ್ಟೆ ಹೋಗಿದ್ದಾನೆ. ಅವನ್ ಎಲ್ಲೋದ ಅಂತ ಊರ್ ಜನಗಳಿಗೆ, ಅವ್ರ ಗೆಳೆಯರಿಗೆ ಅದೆಲ್ಲ ಬಿಟ್ಬಿಡು. ಕಟ್ಕೊಂಡಿರೋ ಹೆಂಡತಿಗೂ ಗೊತ್ತಿಲ್ಲ ಅವನ್ ಎಲ್ಲಿ ಹೋದ ಅಂತ. ಒಂದ್ಸಲಿ ಯೋಚನೆ ಮಾಡು, ಕಟ್ಕೊಂಡಿರೋ ಹೆಂಡತಿಗೂ ಹೇಳ್ದೆ ಒಬ್ಬ ಗಂಡ ಎಲ್ಲಿ ಹೋಗೋದಕ್ ಸಾಧ್ಯ? ಎಲ್ಲಿ ಹೋಗ್ತಾನೆ? ಅದ್ ಎಂತ ಕ್ರಿಮಿನಲ್ಲೇ ಆದ್ರೂ ಅವನ್ ತಪ್ಪಿಸ್ಕೊಂಡ್ಮೇಲೆ ಮನೆಯವ್ರಿಗೆ ಒಂದ್ಸಲಿನಾದ್ರು ಕಾಲ್ ಮಾಡೇ ಮಾಡ್ತಾನೆ. ಆದ್ರೆ ತೆಪ್ಪದ ಇನ್ಸಿಡೆಂಟ್ ನಡೆದಾಗಿಂದ ಈ ದಿನದವರೆಗೂ ಅವಳ ಕಡೆಯಿಂದ ಫ್ಯಾಮಿಲಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು ಒಂದು ಕಾಲ್ ಹೋಗಿಲ್ಲ. ಕಂಟಿನ್ಯೂಸ್ ಅವ್ರ ನಂಬರ್ಗಳನ್ನ ಟ್ರಾಪ್ ಮಾಡ್ತಾ ಇದೀವಿ, ಆದ್ರೆ ಯಾರಿಗೂ ಕಾಲ್ ಮಾಡಿಲ್ಲ ಅವನು. ಏನ್ ಸಾಹೇಬ್ರೆ, ಏನ್ ಇದಕ್ಕರ್ಥ? ಅವನ್ಗೆ ಯಾರು ಡೀಲ್ ಕೊಟ್ಟಿದ್ರು ಅವರು ಅವನ್ ಬಾಯಿ ಬಿಡಬಾರ್ದು ಅಂತ ಅವನ್ ಬಾಯಿ ಮುಚ್ಚಿಸೋದಿಕ್ಕೆ ಹೀಗೆಲ್ಲ ಮಾಡಿರ್ಬೋದು, ಅಥವಾ ಕೊಂದಾಕಿರ್ಬೋದು. ಈ ಕೇಸಲ್ಲಿ ನನಗೆ ಒಂದು ಕ್ಲಾರಿಟಿ ಸಿಗೋವರೆಗೂ, ಆ ತೆಪ್ಪದವನು ನನ್ನ ಕೈಯಲ್ಲಿ ಸಿಗಾಕೊಳ್ಳೋವರೆಗೂ ಅತ್ತೆನ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ. ಅವ್ರು ನನ್ನ ದೃಷ್ಟಿಲಿ ಒಬ್ರು ಸಸ್ಪೆಕ್ಟ್. ಅಂಡ್ ನೀನು ಅಷ್ಟೇ, ಎಮೋಷನಲ್ ಫುಲ್ ತರ ಆಡ್ಬೇಡ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ನನ್ ಬೆನ್ ಹಿಂದೆನೂ ಇಷ್ಟೆಲ್ಲ ಪತ್ತೆದಾರಿ ಕೆಲಸ ನಡೀತಿದ್ಯಾ? ಈಗೇನ್ ಮಾಡ್ಲಿ ನಾನು? ಹಲೋ, ಹೇಳಿ ದೇವ್ಯಾನಿ ಅವ್ರೆ. ಸಾಕ್ಷಿ, ಆ ಸತ್ಯನ್ ವಿಷಯ ಎಲ್ಲಿವರೆಗೂ ಬಂತು? ಅವನಿಗೆ ಕ್ಲೋಸ್ ಆಗ್ತೀನಿ, ಅವನಿಂದ ಬಾಯಿ ಬಿಡಿಸ್ತೀನಿ ಅಂತೆಲ್ಲ ಹೇಳಿದೆ. ಅವನ್ ನೋಡಿದ್ರೆ ಬೆಳಿಗ್ಗೆ ಸಂಜೆ ನಮ್ಮನೇಲೆ ಬಿದ್ದಿರ್ತಾನೆ. ಮರಿಬೇಕು ಅಂದ್ರೆ ಮೊಟ್ಟೆ ಹೊಡೆಯೋವರೆಗೂ ತಾಳ್ಮೆಯಿಂದ ಕಾಯ್ಬೇಕು. ಅಲ್ಲ, ಬ್ರಹ್ಮಚಾರಿನ ಲವರ್ ಬಾಯ್ ಆಗಿ, ನನ್ನ ಇನ್ಫಾರ್ಮರ್ ಆಗಿ ಬದಲಾಯಿಸ್ಕೊಳ್ಳೋಕು ಸ್ವಲ್ಪನಾದ್ರೂ ಟೈಮ್ ಬೇಕಲ್ವಾ? ನೀವು ತಾಳ್ಮೆ ತಗೊಬೇಕು. ಹಾ, ಓಕೆ, ಬಟ್ ಪ್ಲೀಸ್ ಹರಿ ಅಪ್. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಅರ್ಥ ಆಯ್ತು, ಬಟ್ ಡೋಂಟ್ ವರಿ, ನಿನ್ ಕೆಲ್ಸ ಬೇಗನೆ ಆಗುತ್ತೆ. ಹಾ, ಅಂದ್ಹಾಗೆ ನನ್ ಕೆಲ್ಸ ಎಲ್ಲಿವರೆಗೂ ಬಂತು? ನಡೀತಿದೆ. ಆ ವಟಾರಕ್ಕೆ ಪವರ್ ಮತ್ತೆ ವಾಟರ್ ಸಪ್ಲೈನ ಕಟ್ ಮಾಡ್ಸಿದೀನಿ. ಕರೆಂಟು ಮತ್ತು ನೀರಿಲ್ಲ ಅಂದ್ರೆ ಅವ್ರಲ್ಲಿಂದ ಖಾಲಿ ಮಾಡ್ಲೇಬೇಕು. ಈ ವಾರದಲ್ಲಿ ಕೆಲ್ಸ ಮುಗಿಯುತ್ತೆ ಅನ್ಕೋ. ಓಕೆ, ಬಾಯ್. ಅಷ್ಟು ದೊಡ್ಡ ಟೀಮ್ ನಮ್ ಮನೆಗ್ ಕರ್ಸಿ ಅಜಿತ್ ಭೂಮಿಗೆ ಅಷ್ಟೆಲ್ಲ ಖುಷಿ ಪಡಿಸಿದ್ರು ಅಜಿತ್ಗೆ ನನ್ ಮೇಲಿರೋ ಡೌಟ್ ಪೂರ್ತಿ ಕ್ಲಿಯರ್ ಆಗಿಲ್ಲ ಅನ್ಸುತ್ತೆ. ಅಂಜುಗೆ ಅಜಿತ್ ಅವಳನ್ನ ಅವಾಯ್ಡ್ ಮಾಡ್ತಾ ಇದ್ದಿದ್ದೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅಂತದ್ರಲ್ಲಿ ಈಗ ಅವನು ನನ್ ಬಗ್ಗೆ ಹೀಗ ಅಸಮಾಧಾನ ಇಟ್ಕೊಂಡಿದ್ದಾನೆ ಅಂದ್ರೆ ಅದನ್ನ ಹೇಗ್ ಸಹಿಸ್ತಾಳೆ? ಆದಷ್ಟು ಬೇಗ ಭೂಮಿಗೆ ಏನಾದ್ರೂ ಒಂದು ಗತಿಗ ಅನ್ಸಿ ಅಂಜು ಮದ್ವೆನ ಅಜಿತ್ ಜೊತೆ ಫಿಕ್ಸ್ ಮಾಡ್ತೀನಿ ಅಂತ ಅವಳಿಗೆ ಮಾತು ಕೊಟ್ಟಿದ್ದೀನಿ. ಪಾಪ ಅವಳು ಕಾಯ್ತಾ ಇರ್ತಾಳೆ. ಅವಳು ಪೇಷನ್ಸ್ ಕಳ್ಕೊಳ್ಳೋಕ್ ಮುಂಚೆ ಏನಾದ್ರೂ ಒಂದು ಮಾಡ್ಬೇಕಲ್ಲ ನಾನು. ಅಶ್ವಿನಿ,
ಅಜಿತ್ಗೆ ಮತ್ತೆ ನನ್ ಬಗ್ಗೆ ನಂಬಿಕೆ ಬರ್ಬೇಕು. ಆ ರೀತಿ ಏನಾದ್ರೂ ಒಂದ್ ಮಾಡ್ಬೇಕಲ್ಲ. ಹೇಗಾದ್ರೂ ಮಾಡಿ ಈ ದೇವಿಯನ್ನ ನಾನು ಬೇರೆ ಕಡೆ ಎಂಗೇಜ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನನಗೆ ಡೇಂಜರ್ ಇವಳು. ಅಂಜುನ್ ಕರೆಸಿ ಅಮ್ಮ ಮಗಳಿಗೆ ಫೈಟ್ ತಂದ್ಬಿಡ್ಲಾ? ಬೇಡ, ಸ್ವಲ್ಪ ದಿನ ವೇಟ್ ಮಾಡ್ತೀನಿ. ಆಗ್ಲೂ ಇದೇ ಫೀಲಿಂಗ್ ಸ್ಟ್ರಾಂಗ್ ಇದ್ರೆ ಹಾಗೆ ಮಾಡ್ತೀನಿ. ಇದೇನು ಮನೆ ಹೀಗ್ ಖಾಲಿ ಹೊಡಿತಿದ್ದೆ? ಎಲ್ಲ ಬಂದ್ರ? ಬೇಗ ಬನ್ನಿ 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 ಬೇಗ. ಓಕೆ, ಅಶ್ವಿನಿ, ಸಾರಿ ಮನಸ್ವಿನಿ, ಅಪ್ಪು, ನೀವೇನಿ ಅಕ್ಕ ಎಲ್ಲ ತಗೊಂಡಿದ್ದೀರಾ? ಅಜ್ಜಿ ಅಜ್ಜಿ ನಿಧಾನ. ಸಂಗೀತವಾ, ಎಲ್ರು ಬಂದ್ರಲ್ವಾ? ಹಾ ಸರಿ, ಹೇಗಿದ್ರೆ ಹೊರಡೋಣ. ಒಂದ್ ನಿಮಿಷ ಇರೋ, ಅಜಿತ್ ಭೂಮಿ ಇನ್ನೂ ಬಂದಿಲ್ಲ. ಮತ್ತೆ ಅಜಿತಾ, ಭೂಮಿ ಬಂದ್ರ? ಅಜಿತಾ, ನೀನ್ ಇವತ್ತು ಭೂಮಿನ ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ. ನೀನ್ ಇವಳ ಜೊತೆನೆ ಇರ್ಬೇಕು, ಅರ್ಥ ಆಯ್ತಾ? ಓ, ಅದಕ್ಕೇನಂತೆ, ಸ್ಟೇಷನ್ ಹೋದ್ರು ಜೊತೆಲೆ ಇರ್ತೀವಿ, ಮನೆಗ್ ಬಂದ್ರು ಜೊತೆಲೆ ಇರ್ತೀವಲ್ಲ. ನೋಡು, ಇವತ್ತು ನೀನ್ ಸ್ಟೇಷನ್ ಇವಳು ಟೀ ಅಂಗಡಿನ ಮರ್ತು ಬಿಡ್ಬೇಕು. ಇವತ್ತು ಅದನ್ನೆಲ್ಲ ಮರ್ತು ನೀವಿಬ್ರು ಮನೆಯಲ್ಲೇ ಇರ್ಬೇಕು. ಮಾ, ನನ್ನಲ್ಲಿ ಕಳ್ಳಕಾಯಿ ಮಂಡಿ ಇಲ್ಲ. ನಾನು ಪೊಲೀಸ್ ಆಫೀಸರ್ ಮಾ. 24/7 ಜನಗಳ ಸೇವೆ ಮಾಡ್ತೀನಿ ಅಂತ ಆಯ್ಕೆ ಮಾಡ್ಕೊಂಡಿರೋ ಕೆಲಸ ಇದು. ಅನ್ನಿಸ್ದಾಗೆಲ್ಲ ರಜಾ ಹಾಕೋದಕ್ ಆಗಲ್ಲ. ಏನಾರ ಎಮರ್ಜೆನ್ಸಿ ಬಂತು ಅಂದ್ರೆ ಏನ್ ಮಾಡ್ಬೇಕು ನಾನು? ಆಯ್ತಪ್ಪ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಸ್ಟೇಷನ್ಗೆ ಹೋಗು. ಅದನ್ನ ಬಿಟ್ರೆ ಸಣ್ಣ ಪುಟ್ಟ ಕೆಲಸ ಇದ್ರೆ ಫೋನಲ್ಲೇ ಮಾತಾಡ್ಕೊಂಡಿರು, ಆಯ್ತಾ? ಮಾ, ನೀನ್ ಹೇಳ್ದಾಗೆಲ್ಲ ಕೇಳೋ ಹಾಗಿದ್ದೀರಿ, ಅದು ಪೊಲೀಸ್ ಸ್ಟೇಷನ್? ಇರು ನೋಡು, ಸಾಧ್ಯ ಇದ್ರೆ ಆ ರೀತಿ ಮಾಡು ಅಂತ ಹೇಳ್ದೆ ಅಷ್ಟೇ. ನೋಡು, ಇಲ್ಲ ಅಂದ್ರೆ ನಾನು ನಾನೇ. ಯಾವಾಗ್ಲೂ ಈ ತರ ಒಂದೇನೋ ಹೇಳಿ ನನ್ನ ಬ್ಲಾಕ್ ಮೇಲ್ ಮಾಡ್ತೀರಲ್ಲ ಎಮೋಷನಲ್ ಆಗಿ. ಇಲ್ಲಿ ಬ್ಲಾಕು ಇಲ್ಲ ವೈಟು ಇಲ್ಲಪ್ಪ. ನಾವ್ ಹೇಳ್ದಾಗ ಸುಮ್ನೆ ಕೇಳ್ಬೇಕು. ಕೇಳಿಲ್ಲ ಅಂದ್ರೆ ನಾವ್ ಹೋಗ್ತಿರೋ ಉದ್ದೇಶ ಈಡೇರಲ್ವೇ? ಅತ್ತೆ, ನಾವಿಬ್ರೇ ಮನೇಲಿರೋದು ಅಂದ್ರೆ ಅತ್ತೆ ಪ್ಲೀಸ್ ಅತ್ತೆ, ನಾನು ಸುಮ್ಮನೆ ಇರು. ಅಲ್ಲ ಭೂಮಿ, ನಮ್ ಜೊತೆ ಬಂದ್ ನೀನ್ ಏನ್ ಮಾಡ್ತೀಯಾ? ಅಲ್ಲ, ನೀವಿಬ್ರು ಸೇರಿ ನಮ್ಗೊಂದ್ ಮಗು ಕೊಡ್ಬೇಕು ಅನ್ನೋ ಯೋಚನೆ ಇಲ್ವಾ ನಿಂಗೆ? ಇವತ್ತೊಂದಿನ ಫುಲ್ ಡೇ ನಿನ್ನ ಬ್ಯೂಟಿ ಜೊತೆ ಇರೋದೇ ನಿನ್ನ ಡ್ಯೂಟಿ. ಭೂಮಿನ ಬಿಟ್ಟು ಆಚೆ ಏನಾದ್ರು ಹೋದ್ರೆ ನಿನ್ ಮೇಲೆ FIR ಆಗುತ್ತೆ, ನಾನೇ ಕೊಡ್ತೀನಿ. ಹೊರಡೋಣ ಅಮ್ಮ, ಹೊರಡೋಣ. ಆ ಗೃಹ ಮಂತ್ರಿ ಪ್ರೋಗ್ರಾಮ್ ನಡ್ಸೋರ್ ಹತ್ರ ನಾನು ಹೇಳ್ಬಿಟ್ಟಿದೀನಿ. ಅದಕ್ಕೆ ನಾನ್ ಬರ್ತಾ ಇದ್ದೀನಿ ನಿಮ್ ಜೊತೆ. ಇಲ್ಲಿದ್ರೆ ನಾನ್ ಬರ್ತಿರ್ಲಿಲ್ಲ. ಸರಿ ಬಾಮ್ಮ ಹೋಗೋಣ. ಪಲ್ಲವಿ, ಒಂದ್ ನಿಮಿಷ ಬಾಯ್ಲಿ. ಪಲ್ಲವಿ, ನಾವೆಲ್ಲ ಹೊರಟ್ಮೇಲೆ ನೀನು ಮನೆಗೆ ಹೊರಟ್ಬಿಡು. ಹಾ ಸರಿ. ಅಜಿತಾ, ಭೂಮಿನ್ ಚೆನ್ನಾಗ್ ನೋಡ್ಕೊಳಪ್ಪ. ಭೂಮಿ, ನಾನ್ ಹೇಳಿದ್ದೆಲ್ಲ ನೆನ್ಪಿದೆ ತಾನೇ? ಚಾಣೆ. ಅಮ್ಮ, ಇನ್ನೊಂದ್ 5 ನಿಮಿಷ ಮಾತಾಡ್ತಾ ಇರೋ, ಅವ್ರು ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರ. ಹೌದಲ್ಲ, ಸರಿ ಕೊಡು. ಬೈ. ಅಮ್ಮ ಏನೋ ಹೇಳಿದ್ರಲ್ಲ, ಏನು? ಅದೇನೋ ಮಗು ಕೊಯ್ಯೋ ಅಭಿಯೋ ಅನ್ಕೊಂಡು ಏನೋ ಹೇಳ್ತಾ ಇದ್ರಲ್ಲ. ನಾನ್ ಕಬೋರ್ಡ್ ಕ್ಲೀನ್ ಮಾಡ್ಬೇಕು. ರೂಮ್ ಅಲ್ಲಿ ಇರೋದು ಒಂದ್ ಕಬೋರ್ಡು. ವರ್ಷದಲ್ಲಿ 365 ದಿನ ಇದ್ರೆ ಇವ್ರು 650 ದಿನ ಅದನ್ನೇ ಮಾಡಿರ್ತಾರೆ. ನಾವು ಅಲ್ಲಿಗೆ ಹೋಗ್ತೀವಿ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನನ್ ರೂಮು, ನಾನು ಒಳಗಡೆ ಬರೋದು ತಪ್ಪಾ? ತಪ್ಪೇನಿಲ್ಲ, ಆದ್ರೆ ಏನಿಲ್ಲ ಬಿಡಿ. ಅಲ್ಲ, ವಾರ್ಡ್ರೋಬ್ ಕ್ಲೀನ್ ಮಾಡ್ತೀನಿ ಅಂತ ತಾನೇ ಹೇಳಿದ್ ನೀನು. ಅದನ್ನೇ ತಾನೇ ಮಾಡ್ತಿರೋದ್ ನಾನು. ಅಲ್ಲ, ನೀನ್ ನೀಟಾಗಿ ಜೋಡಿಸಿಟ್ಟಿರೋದ್ರನ್ನ ನೀಟಾಗಿ ತಗೊಂಬಂದ್ ಹಂಗೆ ಇಡ್ಬೋದಲ್ಲ. ಈ ತರ ಏನಕ್ಕೆ ಇಡ್ತಿದ್ಯಾ? ನಂಗೆ ಈಗ ಜೋಡ್ಸ್ ಅಭ್ಯಾಸ. ನಿನಗೆ ಮೆಂಟಲ್ ಅಂತ ಸುಮ್ಮನೆ ಇಟ್ಟಿಲ್ಲ ನನ್ನ ಹೆಸರು. ಕೆಲವೊಂದು ಹೆಸರುಗಳು ಹಿಂಗೆ ದೇವ್ರು ನಾಲ್ಗೆ ಮೇಲೆ ಕುತ್ಕೊಂಡು ಹೇಳಿಸ್ತಾನಂತೆ. ಕರೆಕ್ಟ್ ಆಗಿದೆ ನಿನ್ಗೆ ಹೆಸರು, ಮೆಂಟಲ್ ಅಂತ. ನೀವ್ ನನ್ನ ಮೆಂಟಲ್ ಅಂದು ನಾನ್ ನಿಜವಾಗ್ಲೂ ಮೆಂಟಲ್ ಆಗ್ಬಿಡ್ತೀನೇನೋ ಅನ್ಸುತ್ತೆ. ನಿಜವಾಗ್ಲೂ ಮೆಂಟಲ್ ಅಂತ ಏನಿಲ್ಲ, ನೀನ್ ಪ್ರೊಫೆಷನಲ್ ಮೆಂಟಲ್. ಸಾಯಬ್ರೆ, ಅಶ್ವಿನಿ ಅವ್ರದ್ದು DNA ಚೆಕಪ್ ಮಾಡ್ಸಿದ್ರಲ್ಲ, ಆಗ ನನ್ ಬ್ಲಡ್ ಚೆಕ್ ಮಾಡ್ಸಿದ್ರಿ ತಾನೆ? ಹೌದು. ಒಂದ್ ಮಾತ್ ಕೇಳಿಲ್ವಲ್ಲ ನನ್ನ ಆರೋಗ್ಯದ ಬಗ್ಗೆ ನೀವು? ನಿನ್ ಹತ್ರ ಹೇಳಿಸ್ಕೊಂಡು ನಾನ್ ಮಾಡೋಂತ ಕೆಟ್ಟ ಕಾಲ ಇನ್ನೂ ಬಂದಿಲ್ಲ. ನೋಡು, ನನ್ನ ಡಾಕ್ಟರ್ ಹತ್ರ ಮಾತಾಡಾಗೋಯ್ತು. ನಿಮ್ ಬ್ಲಡ್ ಗ್ರೂಪ್ A ಪಾಸಿಟಿವ್, ವೈಟಮಿನ್ಸ್ ಕಡಿಮೆ, ಕೊಲೆಸ್ಟ್ರಾಲ್ ಜಾಸ್ತಿ, ಇಷ್ಟೇ. ನನಗ್ ಗೊತ್ತಿಲ್ದಂಗ್ ಕದ್ದು ಮುಚ್ಚಿ ಎಲ್ಲ ವಿಚಾರಿಸ್ತೀರಾ ನನ್ ಬಗ್ಗೆ ನೀವು? ಇದ್ರಲ್ಲಿ ಕದ್ದು ಮುಚ್ಚಿ ಏನು? ನನಗ್ ಕೇಳ್ಬೇಕು ಅನ್ಸಿದ್ರೆ ಕೇಳ್ತೀನಿ, ಕೇಳ್ಬೇಕು ಅಂತ ಅನ್ಸಿಲ್ಲ ಅಂದ್ರೆ ಕೇಳಲ್ಲ. ಕೇಳಿದ್ದನ್ನ ನಿಂಗೆ ಹೇಳ್ಬೇಕು ಅನ್ಸಿದ್ರೆ ಹೇಳ್ತೀನಿ, ಹೇಳ್ಬಾರ್ದು ಅನ್ಸಿದ್ರೆ ಹೇಳಲ್ಲ. ಅಂಡ್ ಇದನ್ನೆಲ್ಲ ಮಾತಾಡಿದ್ದು ನಿನ್ಗೆ ಹೇಳ್ಬೇಕು, ಹೇಳ್ಬಾರ್ದ, ಇನ್ನೊಂದು ಮತ್ತೊಂದು ಎಲ್ಲಾನು ನನಗ್ ಬಿಟ್ಟಿದ್ದು. ಅಂಡರ್ಸ್ಟುಡ್? ಇವ್ರನ್ನ ಇವ್ರ ತಲೆನ ತಗೊಂಡೋಗಿ ಎಕ್ಸಿಬಿಷನ್ ಅಲ್ಲಿ ಇಟ್ಬಿಡ್ಬೇಕು. ಸಾಯಿಬ್ರೆ,
ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು, ಇನ್ನು ಅಡ್ಗೆ ಒಂದ್ ಮಾಡ್ಬಿಟ್ರೆ ನಂದು ಎಲ್ಲಾ ಕೆಲಸ ಮುಗಿಯುತ್ತೆ. ಭೂಮಿ ನನ್ ಕಣ್ಣಲ್ಲಿ ಧೂಳು ಬಿದ್ದಿದೆ ಒಂಚೂರು ನೋಡುವ. ಹೌದಾ? ಆ ಅಯ್ಯೋ ಎಲ್ಲಿ? ಇಲ್ಲಿ ಊದು. ಕಲ್ಲು ಊದಿಸ್ಕೊಳ್ಳೋದ್ರಲ್ಲೂ ಈ ಮಜಾ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಬಾಬಾ ಹೌದು. ಇಲ್ಲ ಅಲ್ಲೇ ಬೇಗ ಹೌದು. ಅವತ್ ನಾಟಕ ಆಡ್ದಂಗೆ ಮತ್ತೆ ಇವತ್ ನಾಟಕ ಆಡ್ತಿದ್ರ. ಲೊಟ್ಟೆ ಒಮ್ಮ ಪುಸ್ಕಿ ಗಿರಿಗಿರಿ ಗಿಕ್ಕ ಯಾಕೆ ಬಂದ್ಬಿಡಿ, ನಾನೇ ಊದಲ್ಲ. ನಿಜವಾಗ್ಲೂ ಕಣ್ಣಿಗೆ ಧೂಳು ಬಿದ್ದಿದೆ. ಸಾಹೇಬ್ರೆ ನಿಮ್ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ, ಸುಮ್ಮನೆ ಸುಳ್ಳು ಹೇಳ್ಬಿಡಿ, ನೀವೇ ಊರ್ಕೊಳ್ಳಿ. ಯಾವ್ದ್ರ ಕಾಡಲ್ಲಿ ಉಟ್ಬೇಕಾಗಿತ್ತು, ನೀನ್ ನಾಡಲ್ಲಿ ಉಟ್ಬಿಟ್ಟಿದ್ಯಾ ಅಪ್ಪಿ ತಪ್ಪಿ. ಮೆಂಟ್ಲು ಉರಿತಾ ಇದೆ. ಭೂಮಿ ಇಷ್ಟೊಂದು ಕೂಗುತ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಕಣ್ಣಿಗೇನೋ ಬಿದ್ದಿರ್ಬೇಕು. ಬಂದೆ. ಏನ್ ಇಷ್ಟೊಂದು ಕಿರ್ಚ್ಕೊತಿದ್ದೀರಾ? ನಿಜವಾಗ್ಲೂ ಧೂಳು ಬಿದ್ದಿದೆ, ಊದು ಅಂತ ಹೇಳಿದ್ರೆ ಹೋಗ್ತಿದಾಳೆ. ನಿಜವಾಗ್ಲೂ ಬಿದ್ದಿದ್ಯಾ? ಅಯ್ಯೋ ರಿಯಲ್ ಭೂಮಿ, ಊದು ಭೂಮಿ. ಸರಿ ಇರಿ ಸಾಹೇಬ್ರೆ, ಶಾಖ ಕೊಡ್ತೀನಿ. ಇನ್ನ ಕಣ್ಣಲ್ಲಿರೋ ಚಿಕ್ಕ ಚಿಕ್ಕ ಪೀಸ್ಗಳೆಲ್ಲ ಹಂಗೆ ಹೋಗ್ಬಿಡ್ಬೇಕು. ಒಳಗಡೆ ಹೋಗಿದ್ ಗಾಜಿನ ಪೀಸ್ ಅಲ್ಲ, ಧೂಳು ಅಷ್ಟೇ. ಅಯ್ಯೋ ಚಿಕ್ಕ ಚಿಕ್ಕದಿರುತ್ತೆ, ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ. ಈಗ ಹೋಯ್ತಾ? ಈ ಕ್ಲಾರಿಟಿ ಕಾಣಿಸ್ತದೆ. ಹೌದಾ? ಇದೆಷ್ಟು? ನಿಂತ್ಕೋ. ಏನು ಬಾಯ್ಲಿ? ನಮ್ ಬರಲ್ಲ, ನೀವು ಬೈತೀರಾ. ಏನು ಬಯಲ್ಲ, ಬಾಯ್ಲಿ. ನಿಜವಾಗ್ಲೂ ಬಾ. ಹೇಳಿ. ಬಾಯ್ಲಿ ಕುತ್ಕೋ. ಏಕೆ? ಕುತ್ಕೋತೀನಿ ಬಿಡಿ. ನಿನ್ಗೊಂದು ವಿಚಾರ ಕ್ಲಾರಿಫೈ ಮಾಡ್ಬೇಕು. ಏನು? ಮೊನ್ನೆ ನೀನು ಸ್ಟೋರ್ ರೂಮ್ ಅಲ್ಲಿ ಲಾಕ್ ಆಗಿದ್ದಲ್ಲ, ನೀನಾಗೆ ಹೋಗಿದ್ದು ಅಂತ ಹೇಳಿದ್ಮೇಲೂ ನನ್ಗೆ ಡೌಟ್ ಇತ್ತು. ಅದು ನಿನ್ ಮೇಲಾಗಿರೋ ಕೊಲೆ ಪ್ರಯತ್ನನೇ ಆಗಿರ್ಬೋದು ಅಂತ. ಯಾಕಂದ್ರೆ ಅವತ್ತು ನಾನು ಸ್ಟೋರ್ ರೂಮ್ ಹೋಗಿ ನೋಡಿದಾಗ ಕಿಟಕಿಗಳು ಓಪನ್ ಆಗದೆ ಇರೋ ಹಾಗೆ ಬೇರೆ ವಸ್ತುಗಳನ್ನೆಲ್ಲ ಅಡ್ಡ ಇಟ್ಟಿದ್ರು. ಅಂಡ್ ನಾನು ಅಲ್ಲಿ ಬಂದು ಗಾಳಿ ಸೇವನೆ ಮಾಡಿದಾಗ್ಲೂ ನನ್ಗೆ ಯಾಕೋ ತುಂಬಾ ಆಕ್ವರ್ಡ್ ಅನ್ನಿಸ್ತು. ಆ ಡಸ್ಟ್ ಪಾರ್ಟಿಕಲ್ನ ನಾನು ಲ್ಯಾಬ್ ಕಳಿಸಿದ್ದೆ. ಬಟ್ ಅನುಮಾನ ಬರೋ ಹಾಗೆ ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಮಿಕ್ಸ್ ಆಗಿರ್ಲಿಲ್ಲ. ಅದು ನನಗ್ ಗೊತ್ತಿರೋ ಹಾಗೆ ಕೊಲೆ ಪ್ರಯತ್ನ ಅಂತೂ ಖಂಡಿತ ಇಲ್ಲ. ಸದ್ಯ ನಿಮ್ಗದ್ ಗೊತ್ತಾಯ್ತಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸಾಹೇಬ್ರೆ, ನಾನು ಅಡ್ಗೆ ಮಾಡ್ಬೇಕು. ಏನಾದ್ರೂ ಬೇಕಿತ್ತಾ? ಏನು? ನೀರು ನಾನೇ ತಗೋತೀನಿ. ಅದಾಗೆ ನಾವಿಬ್ರು ಮದುವೆ ಆಗಿ 3 ತಿಂಗಳಾಯ್ತು. ಕೊನೆಯವರೆಗೂ ಉಳಿಯೋಳಲ್ಲ, ಆದ್ರೆ ಈ ಒಂದು ದಿನ ಸ್ಪೆಂಡ್ ಆಗ್ಬೇಕಲ್ಲ. ಅಟ್ಲೀಸ್ಟ್ ಈ ದಿನನ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ, ಒಬ್ರಿಗೊಬ್ರು ತಿಳ್ಕೊಳ್ಳೋದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ. ಸಾಹೇಬ್ರೆ, ನನ್ ಬಗ್ಗೆ ನಿಮ್ಗೆಲ್ಲ ಗೊತ್ತಲ್ಲ. ನನಗ್ ಪರಿಚಯ ಆದ್ಮೇಲಿಂದ ಗೊತ್ತು. ಆದ್ರೆ ನನಗ್ ಪರಿಚಯ ಆಗೋದಕ್ಕಿಂತ ಮುಂಚೆ ನೀನು ಏನ್ ಮಾಡ್ತಿದ್ದೆ, ಎಲ್ಲಿದ್ದೆ, ಹೇಗಿದ್ದೆ, ಇದೆಲ್ಲ ಹೇಗಿತ್ತು ಅಂದ್ರೆ ತಿಳ್ಕೊಬಹುದು. ಫಾರ್ ಎಕ್ಸಾಂಪಲ್, ಈಗ ನನ್ ಬಗ್ಗೆ ನಿಂಗೆಲ್ಲ ಗೊತ್ತು. ಐ ಮೀನ್, ನಾನು ಸಾಹಿತ್ಯನ ಪ್ರೀತಿ ಮಾಡ್ತಿದ್ದು ಅಂಡ್ ನನ್ನ ಲೈಫ್ ಬಗ್ಗೆ ಇದೆಲ್ಲಾನು. ಹಾಗೆ ನಿನ್ ಬಗ್ಗೆನೂ ಹೇಳು. ನಿನಗೆ ಯಾವ ಹುಡುಗನು ಇಷ್ಟ ಆಗಿರ್ಲಿಲ್ವಾ ನಿನ್ ಕಾಲೇಜ್ ಡೇಸ್ ಅಲ್ಲಿ? ಅಂದ್ರೆ ನೀವ್ ಹೇಳ್ತಿರೋದ್ ಲವ್ವಾ? ಯವ್ವಾ, ನಾನು ಅಂತದನ್ನ ಏನು ಮಾಡಿಲ್ಲ ಸಾಹೇಬ್ರೆ. ಲವ್ ಮಾಡೋದನ್ನ ಏನೋ ದೊಡ್ಡ ಕ್ರೈಮ್ ಮಾಡೋ ತರ ಮಾತಾಡ್ತಿದ್ಯಲ್ಲ. ಕಾಲೇಜಲ್ಲಿ ಇದ್ದಾಗ ಯಾವ ಹುಡುಗನು ನೀನು ಇಷ್ಟಪಟ್ಟೇ ಇಲ್ವಾ, ಅಥವಾ ಯಾವ ಹುಡುಗನು ನೀನ ಇಷ್ಟಪಟ್ಟೇ ಇಲ್ವಾ? ಸಾಹೇಬ್ರೆ, ನಾನ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ದೆ, ಮನೆಗ್ ವಾಪಸ್ ಬರ್ಬೇಕಾದ್ರೆ ತಲೆ ತಗ್ಗಿಸ್ಕೊಂಡು ಬರ್ತಾ ಇದ್ದೆ. ನಮ್ ಕ್ಲಾಸ್ ಅಲ್ಲಿರೋ ಹುಡ್ಗನು ನನ್ ಮಾತಾಡ್ತಿರ್ಲಿಲ್ಲ. ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ? ನನ್ ಬದುಕಲ್ ಬಂದಿರೋ ಮೊದಲನೇ ಹುಡ್ಗ ಅಂದ್ರೆ ನೀವೇ. ಅಲ್ಲ, ನೀನ್ ಚೆನ್ನಾಗೇ ಇದ್ಯಾ ಅಂದ್ರು ಯಾಕೆ ಯಾವ ಹುಡ್ಗನು ನೀನ್ ಹಿಂದೆ ಬಿದ್ದಿಲ್ಲ? ಓ, ನೀನ್ ಆಗ್ಲೇ ದೊಡ್ಡ ಬಾಯ್ಬಡಿಕೆ ಆಗಿದ್ದೆ ಅನ್ಸುತ್ತಲ್ವಾ? ಅದಕ್ಕೆ ಹುಡುಗರು ಹೆದರ್ಕೊಂಡು ನೀನ್ ಹತ್ರನೇ ಬರ್ತಿರ್ಲಿಲ್ಲ ಅನ್ಸುತ್ತೆ. ಹೋಗ್ಲಿ, ಲವ್ ಆಗಿಲ್ಲ, ಆ ಪಾರ್ಟ್ನ ಅಲ್ಲಿಗೆ ಬಿಟ್ಬಿಡೋಣ. ಅಟ್ಲೀಸ್ಟ್ ಮದುವೆ ಆಗ್ಬೇಕು ಅಂತ ಇತ್ತಲ್ವಾ? ನಿನ್ನ ಮದುವೆ ಆಗೋ ಹುಡುಗ ಹೇಗಿರ್ಬೇಕು ಅಂತ ನಿನ್ಗೆ ಆಸೆ ಇತ್ತು. ಅದನ್ನ ನೀವ್ ತಿಳ್ಕೊಂಡ್ ನೀವ್ ಏನ್ ಮಾಡ್ತೀರಾ ಬಿಡಿ ಸಾಹೇಬ್ರೆ. ಏನೋ ನೀವ್ ಅಪ್ಪ ಹೋದ್ಮೇಲೆ ಅವ್ರು ಬಿಟ್ಟೋಗಿರೋ ನೀನ್ ಕೇಳ್ದೆ ಅಂತ ಆಡ್ಬೇಡ, ಹೇಳು. ನನ್ ಮದ್ವೆಗೂ ಮುಂಚೆ ಆ ಹುಡ್ಗನ್ ಬಗ್ಗೆ ನನ್ಗೆ, ನನ್ ಬಗ್ಗೆ ಅವ್ರಿಗೆ ಎಲ್ಲ ತಿಳ್ಕೊಂಡಿರ್ಬೇಕು ಅನ್ನೋ ಆಸೆ ಇತ್ತು. ನಮ್ಮಿಬ್ರು ಆಸಕ್ತಿಗಳು ಒಂದೇನಾ? ಒಂದ್ ವೇಳೆ ಬೇರೆ ಬೇರೆ ಇದ್ರೆ ನಾವ್ ಏನ್ ಮಾತಾಡ್ಕೊಂಡು ಅದನ್ನ ಸರಿಪಡಿಸ್ಕೋಬಹುದು, ಆ ರೀತಿ ಎಲ್ಲ ಆಸೆಗಳಿತ್ತು ಸಾಹೇಬ್ರೆ. ನನ್ ಹುಡ್ಗ ನನ್ ಅಪ್ಪನಷ್ಟೇ ನನ್ನ ಪ್ರೀತಿ ತೋರ್ಸೋ ಹುಡ್ಗ ಆಗಿರ್ಬೇಕು. ಜೀವನದಲ್ಲಿ ಅದ್ ಎಷ್ಟೇ ಕಷ್ಟ ಬಂದ್ರು ಸುಖ ಬಂದ್ರು ಯಾವತ್ತು ನನ್ ಕೈ ಬಿಡದೆ ನನ್ ಜೊತೆಯಾಗಿರ್ಬೇಕು. ನನ್ನ ಕತ್ಲು ಅಂದ್ರೆ ತುಂಬಾ ಭಯ. ಆ ಕತ್ಲಾದಾಗೆಲ್ಲ ಅವನ್ ಎದೆಗೂಡಲ್ಲಿ ಒಂದ್ ಪುಟ್ಟ ಅರಮನೆ ಕಟ್ಟಿ ಅದ್ರಲ್ಲಿ ನನ್ನ ಬಚ್ಚಿಟ್ಕೋಬೇಕು. ನನ್ನ ಮದರಂಗಿ ಅಂದ್ರೆ ತುಂಬಾ ಆಸೆ.
ಆ ಮದ್ರಂಗಿಲಿ ಮೂಡೋ ಹೆಸರು ಅವನದಾಗಿದ್ರೆ ಸಾಲದು, ಅದನ್ನ ಹಚ್ಚೋನು ಅವನೇ ಆಗಿರ್ಬೇಕು. ಏನೋ ನಿನ್ ಕನ್ಸಿನ ಹುಡುಗ ಹೇಗಿರ್ಬೇಕು ಅಂತ ಸುಮ್ಮನೆ ಕೇಳ್ದೆ, ಅದಕ್ಕೆ ಇಷ್ಟುದ್ದ ಲೆಕ್ಚರ್ ಕೊಡೋದ? ನೀನು ಈ ನಿನ್ ಫಿಲ್ಮಿ ಎಕ್ಸ್ಪೆಕ್ಟೇಷನ್, ನನ್ನ ಪ್ರಕಾರ ಈ ಜನ್ಮದಲ್ಲಿ ಈ ತರ ಹುಡುಗ ನಿನ್ಗೆ ಸಿಗಲ್ಲ ಬಿಡು, ಚಾನ್ಸ್ ಇಲ್ಲ. ಅದು ನಿಜ ಬಿಡಿ. ನಿಮ್ಮಂತ ಸಿಡುಕ್ಮೂತಿ ಸಿದ್ದಪ್ಪನ ಕೈಲೇ ತಾಳಿ ಕಟ್ಟಿಸ್ಕೊಬೇಕು ಅಂತ ನನ್ ಹಣೆ ಬರ್ದಲ್ಲಿ ಬರ್ದಿತ್ತೇನೋ, ಅದು 1 ವರ್ಷದ ಮಟ್ಟಿಗೆ. ಈ ಮೂತಿಗೆ ಯಾರು ಸಿಗಲ್ಲ ಅಂತಾನೆ ಈ ಅಪ್ಸರಿ ಭೂಮಿ ಹಿಂದೆ ಬಿದ್ದು ಕಾಡಿ ಬೇಡಿ ತಾಳಿ ಕಟ್ಟಿತ್ತು. ಸಾಹೇಬ್ರೆ, ಅಡ್ಗೆ ಕೆಲ್ಸ ಎಲ್ಲ ಮುಗೀತು, ಮನೇಲಿ ಎಲ್ರು ಇದ್ದಿದ್ರೆ ಸಣ್ಣ ಪುಟ್ಟ ಕೆಲ್ಸ ಇರ್ತಾ ಇತ್ತು. ಇವಾಗ ಯಾರು ಇಲ್ವಲ್ಲ, ಎಲ್ಲ ಕೆಲ್ಸ ಬೇಗ ಮುಗ್ದೋಯ್ತು. ಒಳ್ಳೇದು. ನಾನೇನೋ ನೋಡ್ದೆ. ಏನ್ ನೋಡ್ದೆ? ನನ್ ಬರ್ತಾ ಅಲ್ಲೇನೋ ನೋಡ್ದೆ. ಮಸರಂಗಿ ಸಾಹೇಬ್ರೆ, ಸಾಹೇಬ್ರೆ ಈ ಮಸರಂಗಿ. ಓ, ಈಗ ಅಪೇಕ್ಷಾಗೆ ನಾನೇ ತಂದ್ಕೊಟ್ಟಿದ್ದು. ಅವಾಗ ಕೇಳ್ತಾಳೆ ಅಂತ ಒಟ್ಟಿಗೆ ತಗೊಂಡ್ಬಂದು ಕೊಟ್ಟಿದ್ದೆ. ನಿನ್ಗೆ ಹಾಕೋಬೇಕು ಅಂದ್ರೆ ಹಾಕೋ, ನಾನು ಆಮೇಲೆ ಅವ್ರು ತಗೊಂಡ್ಬಂದು ಕೊಡ್ತೀನಿ. ಹೌದಾ ಸಾಹೇಬ್ರೆ, ನಾನು ಆವಾಗ ನೋಡ್ದಾಗ ಇದಲ್ಲಿ ಇರ್ಲಿಲ್ವೇ? ಆಗ್ಲೇ ಅಲ್ಲಿರ್ಲಿಲ್ಲ ಅಂದ್ಮೇಲೆ ಈಗ ಅಲ್ಲಿದೆ ಅಂತಲ್ವಾ? ಈಗ ಅಲ್ಲಿದೆ ಅಂದ್ರೆ ಅಲ್ಲಿದ್ದಂಗೆ ಅಲ್ವಾ? ನಾನು ಅಲ್ಲಿದ್ದನ್ನ ನೋಡ್ತಾನೆ ಇದ್ದೆ ಆಗಾಗ, ನೀನ್ ನೋಡಿಲ್ಲ ಅಷ್ಟೇ, ಎಡವಟ್ ನೀನು. ಹೌದಾ? ಹೌದು ಸಾಹೇಬ್ರೆ, ಮಧುರಂಗಿ ಏನೋ ಇಲ್ಲೇ ಇದೆ, ಆದ್ರೆ ನಂಗೆ ಹಚ್ಕೊಳಕ್ಕೆ ಬರಲ್ವೇ? ನನಗ್ ಬರುತ್ತೆ. ಹೌದಾ? ಆದ್ರೆ ನಿನ್ಗಂತೂ ಹಚ್ಚಲ್ಲ. ನೋ, ನೆವರ್ ಎವರ್, ಆಫ್ಟರ್ ಇಂಪಾಸಿಬಲ್. ಸಾಹೇಬ್ರೆ, ಸಾಹೇಬ್ರೆ ನೀನು ಅಚ್ಚಿ ಸಾಹೇಬ್ರೆ, ಚಾನ್ಸೇ ಇಲ್ಲ ಅಂತ ಹೇಳಿಲ್ವಾ? ನೀವು KGF 3 ಹೀರೋ ತಾನೆ, ಆಮೇಲೆ ವರ್ಲ್ಡ್ ಸುಂದರ ತಾನೆ. ನೋಡು, KGF 3 ಅಂದ್ರೆ ಏನೋ ಆ ಕಡೆ ಈ ಕಡೆ ಯೋಚನೆ ಮಾಡಿ ಕನ್ವಿನ್ಸ್ ಆಗ್ಬೋದು. ಈ ವರ್ಲ್ಡ್ ಗೆ ಸುಂದರ ಅಂತೆಲ್ಲ ಓಡ್ಬಿಟ್ರೆ ಹಿಂಗ. ಆಯ್ತು ಸಾಹೇಬ್ರೆ. ಏನಾಯ್ತು? ಕರೆಕ್ಟ್ ಆಯ್ತು. ನಂಗೆ ಕತ್ಲೆ ಇದ್ರೆ ಭಯ ಸಾಹೇಬ್ರೆ. ಇಲ್ಲೇ ಇರು, ನಾನು ಹೋಗಿ ಲ್ಯಾಂಪ್ ಹುಡ್ಕೊಂಡ್ ಬರ್ತೀನಿ. Some of you said kick them out. We ain't got enough for ourselves. Some of you said we can't trust them. Tonight is proof of what I've been saying all along. We need everyone. I mean everyone who is willing to be here, who is willing to work, who is willing to help us rebuild. Now, for the past couple of months, Ricky has been doing just that. But she can't do it alone. She needs help. Tonight is gonna happen because we welcomed a drifter into our camp. And we allowed him to earn our trust. Tonight, we take one more step out of the darkness. Come here, thank you. Thank you. Oh my God. Hey, you, I got a bottle of bourbon. Oh, that's your cue. Got Oh, nothing. hey. What happened? That's nothing. Come on, let's go see Addie. So the woman in the photo, that was her? That was my wife, yeah. Dumb question. I'm sorry, Deke. No, don't be. She's been dead a long time. Still, it can't be easy to get your hopes up like that, only to... I don't know. I wish there was something I could do. Well, there is. What? Stop talking about it. Okay.
Addie? Addie! Oh, the lights are up. I don't think she's here. Addie, you here? Okay, well, strip. Strip what? Take your shirt off, sit on the table. Hey, look, it's nothing. Deacon, do you want an infection? Mm-hmm. I may be an engineer, Deke, but that does not mean that I don't know how to treat a cut. Yeah, I never would have guessed the way that you were caressing those switches and circuits or whatever the hell you were doing. All right, this might hurt. Just a little bit. Ready? Oh, Jesus. Okay. Really? No, I want to just wait for Addie to come back, Just huh? shh. Hang on. There. It's done. Big baby. See, I told you it was nothing. Yeah, you did. Oh, wow. You really have been at war. Yeah, more than one. Shit, that's right. Where was this one? Afghanistan or the MC or after? I don't remember. What about this one? Ricky, I'm not sure that, well, I heard that Addie doesn't really like, people messing around in her business. Yeah, I heard that too. What about this one? Ricky. Dick, I'm not married. Okay. Why don't you come back tomorrow and see Addie, and she's gonna tell you how great of a job I did. Ricky, Deke, it's fine. You're welcome. Hey, Deacon? Maybe one day, stop and light a candle. It can get pretty dark and cold out there.